ಹಲೋ ವಸಂತ್ ಕುಮಾರ್, ನೋಡಿ ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನೀವು ಈ ತಕ್ಷಣ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಬಂದು ನಾನು ನೋಡಿ. ಎಸ್, ನೀವೊಂದು ಕಂಪ್ಲೇಂಟ್ ಬರ್ಕೊಡಿ. ಮಿಸ್ಟರ್ ನರಹರಿ, ಮಿಸ್ಟರ್ ವಿಶ್ವನಾಥ್, ನೀವು ಹೇಳ್ತಾ ಇರೋಲ್ಲ ನಿಜ ತಾನೆ? ಹೌದು ಸರ್, ನಾವ್ ಇಲ್ದೇ ಇದ್ದಿದ್ರೆ ಆ ಹುಡುಗಿ ಗತಿ ಏನಾಗ್ಬೇಕಾಗಿತ್ತು? ನಾವೇ ತಾನೆ ಸರ್ ಆ ಹುಡುಗಿನ ಬಿಡಿಸಿದ್ದು. ಅವನನ್ನು ಮಾತ್ರ ಸುಮ್ನೆ ಬಿಡ್ಕೊಡ್ದು. ಅವನು ಮಾಡಿರೋ ಅಲ್ಕ ಕೆಲಸಕ್ಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸರ್. ನೀವು ಇಲ್ಲಿ ವಿಟ್ನೆಸ್ ಸೈನ್ ಮಾಡ್ಬೇಕಾಗತ್ತೆ. ಕಣ್ಣಾರೆ ನೋಡಿದ್ದನ್ನ ಹೇಳೋದಕ್ಕೇನ್ ಸರ್ ಭಯ? ಅದಕ್ಕೆ ವಿಟ್ನೆಸ್ ಕೊಡಕ್ಕೆ ಏನ್ ಸರ್? ಅದ್ ಸರಿ, ಕರೆದಾಗಲೆಲ್ಲ ಕೋರ್ಟ್ಗೂ ಬರ್ಬೇಕಾಗತ್ತೆ. ಶೂರ್ ಶೂರ್, ಎನಿ ಟೈಮ್. ಸೈನ್ ಮಾಡಿ ಅಲ್ಲಿ. ನಾವಿರೋದೇ ಅದಕ್ಕೆ. ಸೈನ್ ಮಾಡಿ. ಆಲ್ ರೈಟ್, ನೀವೇನು ಹೊರಡ್ಬೋದು. ನಾನೇನು ವಿಚಾರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಬ್ರದರ್. ಏನೇ ಮೇಲೆ ಹೇಳು. ನೀನೇನ ವಸಂತ್ ಕುಮಾರ್? ನೀನೇನೇ ವಸಂತ್ ಕುಮಾರ್? ನೋಡೋಕೆ ವಿದ್ಯಾವಂತಹ ಕಾಣಿಸ್ಯ, ಮಾಡೋದು ರುಚ್ಚ ಕೆಲಸ. ನಿಮ್ಮನ್ನ ಏನ್ ಮಾಡ್ಬೇಕು ಅಂತಂದ್ರೆ ಒಳಗಡೆ ಹಾಕಿ 4 ಬಿಡ್ಬೇಕು. ಆಯ್ತೆ, ಮುಗಿತೆ ತಂಪ್ರವರ. ಏನಪ್ಪ ಹೊಸ ಹೊಸ ಶಬ್ದಗಳೆಲ್ಲ ಉಪಯೋಗಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ನಿನಗೆ ಹೊಸದು ಕಣೆಯ, ನಮಗೂ ಮಾಮೂಲು. ದಿವಸಕ್ಕೆ ಥರ ಒಬ್ರನ್ನ ದಬಾಯಿಸದೆ ಹೋದ್ರೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರು ತಕ್ಷಣ ಬರ್ಬೇಕು ಅಂತ ಫೋನ್ ಮಾಡ್ದಂತಲ್ಲ, ಯಾಕೆ? ನಿನ್ ಮೇಲೆ ಒಂದ್ ಭಾರಿ ಕಂಪ್ಲೇಂಟ್ ಬಂದಿದೆಪ್ಪ. ನನ್ ಮೇಲೆ ಹಾ. ಕಂಪ್ಲೇಂಟ್? ಈಗ ನಿನ್ ಎದುರು ಹೋದಲ್ಲ ಅವಳು ಹುಡುಗಿ, ನೋಡ್ದ್ಯಾ? ಅವಳು ಗೀತಾ ಅಂತಲ್ಲ ಅವಳ ಹೆಸರು? ಅವಳು ಗೊತ್ತಾ ನಿಂಗೆ? ಗೊತ್ತು ಗೊತ್ತು ಗೊತ್ತು, ಅದೊಂದ್ ಜಂಬದ ಕೋಳಿ. ಅವಳ ಮಾನಭಂಗಕ್ಕೆ ನೀ ಪ್ರಯತ್ನ ಪಟ್ಟೆ ಅಂತಾನು, ಅವರಿಬ್ರು ಸಮಯಕ್ಕೆ ಸರಿಯಾಗಿ ಬರ್ದೇ ಹೋಗಿದ್ದಿದ್ರೆ ಆಗ್ತಿದ್ದ ಅನಾಹುತಾನ ತಪ್ಸೋಕ್ ಆಗ್ತಿರ್ಲಿಲ್ಲ ಅಂತಾನು ಕಂಪ್ಲೇಂಟ್ ಬಂದಿದೆಪ್ಪ. ಅದಕ್ಕೆ ಅವರಿಬ್ರು ಐ ವಿಟ್ನೆಸ್ಗಳು ಬೇರೆ. ಪರವಾಗಿಲ್ಲ, ಬಹಳ ಕಿಲಾಡಿನೇ ಅವಳು. ತಮಾಷೆ ಗೊತ್ತ ನಿನಗೆ? ಅವಳೊಂದ್ಸಲ ನನಗೆ ಅವಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ನಾನು ಅದನ್ನ ಅವಳಿಗೆ ರಿವರ್ಸ್ ಮಾಡ್ಬಿಟ್ಟೆ. ಅದ್ರ ಫಲಾನೇ ಈ ಕಂಪ್ಲೇಂಟ್. ಹಾಗ ಸರಿ, ಇದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತ ನನ್ನ? ನನ್ಗೊಂದಿನ ಅವಕಾಶ ಕೊಡು. ಅವಳು ಮಾನಭಂಗಕ್ಕೆ ಪ್ರಯತ್ನ ಪಟ್ಟೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ, ಕಳೆದು ಹೋಗಿದ್ದ ಮಾನ ಮತ್ತೆ ಸಿಕ್ತು ಅಂತ ಬಂದು ಅವಳೇ ಹೇಳ್ಬೇಕಿಲ್ಲಿ. ಹಾಗೆ ಮಾಡ್ತೀನಿ. ಅದ್ ಹೇಗೆ ಮಾಡೋಕ್ ಸಾಧ್ಯ? ಅದೆಲ್ಲ ಬಾಯಿನಲ್ಲಿ ಹೇಳೋದಲ್ಲಪ್ಪ, ಕಾರಿತಃ ಮಾಡಿ ತೋರಿಸ್ಬೇಕು. ಯಾಕೆ ಅನುಮಾನನ? ಆಸಾಮಿ ಎಲ್ಲರೂ ತಪ್ಸ್ಕೊಂಡು ಹೊರಟೋಗ್ತೀನಿ ಅಂತ? ಹಾಗೇನಿಲ್ಲ. ಲಾಕಪ್ ಖಾಲಿ ಇದೆಯೇನು? ಏನ್ ಯೋಚನೆ ಮಾಡ್ಬೇಡ, ಜಮ್ ಅಂತ ತಳ ಊರ್ ಬಿಡ್ತೀನಿ ಅಲ್ಲಿ. ನೋಡು, ಯಾವಾಗ್ಲೂ ತಮಾಷೆ ಮಾಡ್ತೀಯ. ಇದೊಂದನ್ನಾದ್ರೂ ಸೀರಿಯಸ್ ಆಗಿ ತಗೊಳಪ್ಪ ನೀನು. ಓಕೆ ಓಕೆ. ನೋಡು ವಸಂತ, ಹೇಳ್ ಕಳ್ಸಾಕ್ ಬರ್ಬೇಕು. ಆಗ್ಲಪ್ಪ. ಹೋಗು. ಬಾಯ್ ಬಾಯ್. ಯಾರು? ಇದು ಕ್ಲೋಸಿಂಗ್ ಟೈಮ್, ನಾಳೆ ಬೆಳಗ್ಗೆ ಬನ್ನಿ. ಸರಿ, ಏನ್ ಬೇಕಾಗಿತ್ತು ನಿಮ್ಗೆ? ನಮಗೆ ಹಿಡಿದಿರೋ ಚಳಿ ಬಿಡಿಸ್ಬೇಕಾಗಿತ್ತು. ಚಳಿನ? ನನಗ? ಯಾಕೆ? ಗೀತಾ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ, ಅದಕ್ಕೆ. ಒಳ್ಳೆ ಮಾತ್ನಲ್ಲಿ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ನೀನು ವಾಪಸ್ ತಗೊಳ್ಳದೆ ಹೋದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನೋ ಮಾಡ್ತೀಯಾ? ಏನೋ ಮಾಡ್ತೀಯ?
ಗೀತನ್ನ ನಾನ್ ರೇಪ್ ಮಾಡಕ್ ಹೋಗಿದ್ದನ್ನ ನೀನ್ ಕಣ್ಣಿಂದ ನೋಡಿದ್ಯಾ? ದೇವರಾಣೆ ಇಲ್ಲ, ದೇವರಾಣೆ ಇಲ್ಲ. ಮತ್ತೆ ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ನೀನು. ಅವಳು ಹೇಳ್ಕೊಟ್ಲು. ಅವಳೊಂದಷ್ಟು ತಿನ್ನು ಅಂತಾಳೆ, ತಿಂತೀಯ? ನೀನು ಅವಳ ಗ್ಲಾಮರ್ ನೋಡಿ ಸುಸ್ತಾಗ್ಬಿಟ್ಟಲ್ಲ? ಇಲ್ಲ, ಅದಕ್ಕಿಂತ ಜಾಸ್ತಿ ಸುಸ್ತಿಲ್ಲ. ಹೌದಾ? ಮತ್ತೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಏನ್ ಮಾಡ್ತೀಯಾ? ವಾಪಸ್ ತಗೋತೀನಿ. ವಾಪಸ್ ತಗೋತೀಯಾ? ತಗೊಳ್ಳೇಬೇಕು. ವೆರಿ ಗುಡ್. ಈಗ ನಿನ್ಗೆ ರಿಪೇರಿ ಮಾಡಿದ್ದೀನಿ. ಅವನಿದನಲ್ಲ ನಿನ್ ಪೆಟ್ರೋಲ್ ಬಂಕು, ಅವನೊಂದಷ್ಟು ರಿಪೇರಿ ಮಾಡಿ ಒಂದಷ್ಟು ಪೆಟ್ರೋಲ್ ಕುಡಿಸ್ಬಿಟ್ಟು ಬರ್ತೀನಿ. ಮಾಡಿ. ಬಡ್ಡಿ ಮಗನೇ. ಹಲೋ, ವಿಶ್ವನಾಥ್ ಸ್ಪೀಕಿಂಗ್. ವಿಶ್ವನಾಥ, ಕಾದಿದೆ ನಿನ್ನ ಗ್ರಾಚಾರ. ನಾವು ಕಂಪ್ಲೇಂಟ್ ಕೊಟ್ವಲ್ಲ ವಸಂತು, ಅವನ್ ಇಲ್ಲಿಗೆ ಬಂದು ಆ ಕಂಪ್ಲೇಂಟ್ ನಾವು ವಾಪಸ್ ತಕೊಂತ ನನಗ್ ಚೆನ್ನಾಗಿ ರಿಪೇರಿ ಮಾಡಿ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ಟ ಕಣೋ. ಮಾತಾಡಕ್ ಹೋಗ್ತಾ ಇಲ್ಲ. ಬೇಕಾದ್ರೆ ನನ್ನ ಮಗನೇ, ಅವನ ಕೈಲಿ ಏಟ್ ತಿಂದು ಅಳ್ತಾ ಕೂತಿರೋದಿಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಬಂಕ್ ಬಡ್ಡಿ ಮಗನೇ, ಅವನ್ ಅಲ್ಲಿಗೆ ಬರ್ತಾನೆ. ಇಲ್ಗೂ ಬರ್ತಾನಂತ? ಆಮೇಲೆ ನೀನೇ ನನಗ್ ಫೋನ್ ಮಾಡಿ ಹೇಳು, ನಿನಗ್ ಮಾನ ಮರ್ಯಾದೆ ಮತ್ತಿನ್ನೇನೇನ್ ಉಳಿಯುತ್ತೆ ಅಂತ. ಆಯ್ತಾ? ಬರ್ಲಿ ಬರ್ಲಿ. ಆ ನನ್ನ ಮಗ ಇಲ್ಲಿಗೆ ಬಂದ್ರೆ ಅವನ್ ಮೈ ಮೇಲೆ ಪೆಟ್ರೋಲ್ ಸುರಿದು ಬರ್ನ್ ಮಾಡ್ಬಿಡ್ತೀನಿ. ಹಾಕ್ಲಾ ಪೆಟ್ರೋಲ್ನ? ಏನಲ್ಲೇ ಪೆಟ್ರೋಲ್ ಹಾಕಿ ಬರ್ನ್ ಮಾಡ್ತೀಯ ನನ್ನ? ನಾಳೆ ಬೆಳಗಾಗದ್ದು ಪೊಲೀಸ್ ಸ್ಟೇಷನ್ ಹೋಗಿ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಯ ಸರಿ, ಇಲ್ಲಾಂದ್ರೆ ಮಗನೇ ನಾನ್ ನಿನ್ ಬರ್ನ್ ಮಾಡ್ತೀನಿ. ಏನ್ ಹೇಳ್ತೀಯ? ನಾಳೆನೆ ವಾಪಸ್ ತಗೋತೀನಿ. ತಗೋತೀಯಾ? ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನಿನ್ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ನೀನು, ಅದನ್ನ ನಿಜ ಮಾಡೋದಕ್ಕೆ ಬಂದಿದ್ದೀನಿ. ಕುಕ್ಕೋ ಕುಕ್ಕೋ, ನೀನು ಕಿರ್ಚ್ಕೊಂಡ್ರಲ್ಲ, ಬಾಯ್ ಬಾಯ್ ಬಡ್ಕೊಂಡ್ರಲ್ಲ, ನೀನು ಪ್ರಾಣ ಬಿಟ್ಟರು ಯಾರು ಬರೋ ಹಾಗಿಲ್ಲ. ಬಾಗಿಲು ಭದ್ರವಾಗಿ ಹಾಕಿ ಬಂದಿದ್ದೀನಿ ಗೊತ್ತಾ? ಇದು ಎಷ್ಟು ಸೊಕ್ಕು ನಿನಗೆ? ನಾನು ನಿನ್ನ ಮಾನಭಂಗ ಮಾಡೋದಕ್ಕೆ ಬಂದಿದ್ದೆ ಅಂತ
ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಬಡ್ಕೋ ಬಡ್ಕೋ ಬಾಯ್ ಬಡ್ಕೋ. ಬಿಡ್ತೀನಿ ಬಿದ್ದೀರ. ಏನ್ ಹೇಳ್ತೀಯ ಇವಾಗ? ಈಗ ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನೀನು ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ ನಾನು ಮಾಡೋದಿಲ್ಲ. ಮೇಸ್ ಹಿಂದೂ ಮುಂದೆ ಯೋಚನೆ ಮಾಡಿದೆ. ಪೊಲೀಸ್ ಈ ತರ ಕಂಪ್ಲೇಂಟ್ ಕೊಟ್ಟು ಒಬ್ಬ ಲೈಫ್ ಇನ್ಶೂರೆನ್ಸ್ ಏಜೆಂಟ್ ಲೈಫನ್ನೇ ಹಾಳು ಮಾಡ್ಬೇಕು ಅಂತ ನೋಡಿದೆಲ್ಲ, ಅದರಿಂದ ನಿನಗೇನ್ ಲಾಭ? ಒಬ್ಬ ಮನುಷ್ಯನ ಅವಮಾನ ಮಾಡೋದ್ರಿಂದ ಆಗ್ಲಿ, ಅವನ ಜೀವನನ ಹಾಳು ಮಾಡೋದ್ರಿಂದ ಆಗ್ಲಿ ತೃಪ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಮನುಷ್ಯತ್ವ ಅಲ್ಲ, ರಾಕ್ಷಸ್ತನ. ಗುಡ್ ಬೈ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದು ನನ್ನ ಪ್ರೀತಿ ಕಾಣಿಕೆ. ಇವತ್ತೇನ್ ವಿಶೇಷ? ನಿಮ್ ಯಜಮಾನ್ರ ದಯದಿಂದ ನಾನು ಇವತ್ತಿನ ದಿವಸ 15 ಲಕ್ಷ ರೂಪಾಯಿ ಬಿಸಿನೆಸ್ ಮಾಡ್ಬಿಟ್ಟೆ. ಉಗುರು ತೋರಿಸಿದ್ರೆ ಸಾಕು, ಹಸ್ತ ನುಂಗೋರಪ್ಪ ನೀವು. ಎಲ್ಲ ನಿಮ್ಮ ಆಶೀರ್ವಾದ. ಮನುಷ್ಯನಾದವನಿಗೆ ಕೃತಜ್ಞತೆ ಅನ್ನೋದೊಂದು ಇರ್ಬೇಕಲ್ಲ, ಅದನ್ನ ಹೇಗೆ ವ್ಯಕ್ತಪಡಿಸೋದು? ಪ್ಲೀಸ್ ತಗೊಳ್ಳಿ ಸ್ವೀಟ್. ಖಂಡಿತವಾಗಿ ತಗೊಳ್ಳಿ. ಹಲೋ ಮಿಸ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ಹೇಗಿದ್ದೀರಿ? ಆರ್ ಯು ಆಲ್ ರೈಟ್? ಯಾಕೆ ಮುಖ ಎಲ್ಲ ಒಂಥರ ಡಲ್ ಆಗಿದೆ? ಕಣ್ಣುಗಳಲ್ಲಿ ಸ್ವಲ್ಪ ಕಾಂತಿನೇ ಇಲ್ಲ. ಯಾಕೆ ಮೈಯಲ್ಲಿ ಆರೋಗ್ಯ ಸರಿ ಇಲ್ವಾ? ನನಗ್ ಗೊತ್ತು, ರಾತ್ರಿ ನೀವು ಸರಿಯಾಗಿ ನಿದ್ರೆ ಮಾಡಿಲ್ಲ. ಯಾವ್ದೋ ಕೆಟ್ಟ ಕನಸು ಬಿದ್ದಿರಬಹುದು ಅಂತ ಕಾಣುತ್ತೆ. ಆಮೇಲೆ ಕರೆಕ್ಟ್? ಯಾಕಮ್ಮ ಏನಾಯ್ತು? ಯಾಕಮ್ಮ ಹುಷಾರಿಲ್ವಾ? ಎಲ್ಲಿ ಜ್ವರ ಏನಿಲ್ಲ? ಏನಾದ್ರಾಗ್ಲಿ ರಂಗ ಫೋನ್ ಮಾಡಿ ಡಾಕ್ಟರ್ ಬರಲ್ಲ. ಬೇಡ ಡ್ಯಾಡಿ, ಸ್ವಲ್ಪ ತಲೆನೋವು ಅಷ್ಟೇ. ತಲೆನೋವಾ? ಹಾಗನ್ನಿ ಮತ್ತೆ ಈ ಮೈಸೂರು ಪಾಕ್ ತಿಂದ್ರೆ ತಲೆನೋವೆಲ್ಲ ಓಡ್ ಹೋಗ್ತಾ ಇರುತ್ತೆ. ಹಾಗೆ ತಗೊಳ್ಳಿ ಪ್ಲೀಸ್. ಪ್ಲೀಸ್ ತಗೊಳ್ಳಿ. ಮೇಡಮ್, ಈ ಮೈಸೂರು ಪಾಕಲ್ಲಿ ಎಷ್ಟು ಸಿಹಿ ತುಂಬಿದೆಯೋ ನಿಮ್ಮ ಜೀವನದಲ್ಲೂ ಅಷ್ಟೇ ಸಿಹಿ ತುಂಬಿರ್ಲಿ. ಅಸಾನ್ ಬರ್ಲಾ? ಥ್ಯಾಂಕ್ ಯು. ತಗೊಳ್ಳಿ.